ಬನ್ನಿ ಫಸ್ಟ್ ಯಾವ ಫಂಕ್ಷನ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. ಇರಪ್ಪ ಈ ಶರ್ಟ್ ಏನು ಸ್ಪೆಷಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಓಕೆ, ಇವತ್ತು ನಾನು ಎಷ್ಟು ಬೇಗ ಎದ್ದಿದ್ದೀವಿ. ಇವತ್ತು ಫಂಕ್ಷನ್ಸ್ ಇದ್ದಾವೆ, ಹೋಗಬೇಕು. ನಮ್ಮಪ್ಪ ಆಲ್ರೆಡಿ ಗಂಜಿ ಕುಡಿತಿದ್ದಾರೆ. ನೋಡಿ ಇದು ನಾವು ನಮ್ಮ ಮನೇಲಿ ಮಾಡೋ ಗಂಜಿ, ರಾಗಿ ಗಂಜಿ. ತುಂಬ ಒಳ್ಳೆಯದು ದೇಹಕ್ಕೆ ಅಲ್ಲಪ್ಪ. ಸೂಪರ್. ಎಲ್ಲರೂ ಕುಡೀರಿ ಮಾಡಿಕೊಂಡು. ಸೊ ಇವತ್ತು ಫಂಕ್ಷನ್ ಇದ್ದಾವೆ, ಹೋಗಬೇಕು, ಓಡಬೇಕು, ರೆಡಿ ಆಗಬೇಕು. 10 ಗಂಟೆಗೆ ಒಂದು ಫಂಕ್ಷನ್ ಇದೆ, 1 ಗಂಟೆಗೆ ಒಂದು ಫಂಕ್ಷನ್ ಇದೆ. ಸೊ 2 ಫಂಕ್ಷನಿಗೂ ಹೋಗೋಣ. ಹೋಗ್ತೀನಿ ಅಂತ ವೀಡಿಯೋಸ್ ಎಲ್ಲ ಮಾಡ್ತೀನಿ. ರೆಡಿಯಾಗಿ ಅಲ್ಲಿಗೆ ಹೋಗಿ ಹೇಗಿರುತ್ತೆ ಅಂತ ಎಲ್ಲ ನೋಡ್ಕೊಬರೋಣ. ಕರ್ಜಿಕಾಯಿ ಎಲ್ಲ ಮಾಡೋದೆಲ್ಲ ನಾನು ತೋರಿಸ್ಬೇಕಂತೆ. ಓಕೆ, ತೋರಿಸುವ. ನಾವು ಇವಾಗ ಫುಲ್ ರೆಡಿ ಆಗಿದ್ದೀವಿ. ಸೊ ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಸೊ ಫುಲ್ ಎಲ್ಲ ರೆಡಿಯಾಗಿ ಸೊ ಫಂಕ್ಷನ್ಗೆ ಹೋಗಿ ರೆಡಿ ಆಗಿದ್ದೀವಿ. ಚಪ್ಪಲಿಯಲ್ಲಿ ಹೋಗೋಕ್ಕೆ ರೆಡಿ ಆಗಿದ್ದೀವಿ. ಸೊ ಇವಾಗ ಹೊರಡಬೇಕು ಗೈಸ್. ನಾನು ಚಪ್ಪಲಿ ಬರುವಾಗ ಯಾವುದೋ ಅವೈ ಚಪ್ಪಲಿ ಥರದ್ದು ಹಾಕೊಂಬಂದಿದ್ದೀನಿ ಗೈಸ್, ಪಿ ಜಿಲಿ ಹಾಕೊಳ್ಳೋದು. ಅದನ್ನು ಇವಾಗ ಈ ಡ್ರೆಸ್ಸಿಗೆ ಆ ಚಪ್ಪಲಿನ ಹಾಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೋಪ ಬರುತ್ತೆ ಇಲ್ಲ ಗೈಸ್, ಹೇಳಿ. ನೋಡಿ ಎಲ್ಲ ಪ್ಯಾಕ್ ಮಾಡಿ ಕವರಲ್ಲಿ ಬಚ್ಚಿಡ್ತಾರೆ ಚಪ್ಪಲಿನ. ಚಪ್ಪಲಿ ಸ್ಟ್ಯಾಂಡ್ ಇದ್ರೂ ಎಲ್ಲ ಬಚ್ಚಿಡೋದು ಗೈಸ್. ಇವತ್ತು ನಾವು ಅಮ್ಮನ ಚಪ್ಪಲಿನ ಹಾಕೋತಾ ಇದ್ದೀನಿ. ವಿಡಿಯೋ ಕಂಪ್ಲೀಟಾಗಿ ನೋಡಿ. ಈ ಶರ್ಟ್ ಏನು ಸ್ಪೆಷಲ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನಮ್ಮಮ್ಮ. ನೋಡಿ ನಮ್ಮಮ್ಮನ ಇವತ್ತು ತೋರಿಸ್ತಾ ಇದ್ದೀನಿ ನಾನು. ಸೊ ನೋಡಿ ಫುಲ್ ಎಲ್ಲ ಜಿಗ ಅಂತ ರೆಡಿ ಆಗ್ಬಿಟ್ಟವ್ರೆ. ನಮ್ಮಮ್ಮನೇ ಬ್ಲೌಸ್ ಹೊಲ್ಕೊಂಡಿರೋದು, ಅವರು ಟೈಲರು. ಸೊ ತುಂಬ ಚೆನ್ನಾಗಿ ಬ್ಲೌಸ್ ಹೊಲಿತಾರೆ. ನನ್ನ ಡ್ರೆಸ್ಸಸ್ ಎಲ್ಲ ಅವರೇ ಹೊಲಿಯೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಇವಾಗ ಹೊರಡ್ತೀವಿ. ಸೊ ಗೈಸ್ ಏನು ಗೊತ್ತಾ, ಒಂದು ನಮ್ಮ ಮಿಡಲ್ ಕ್ಲಾಸಲ್ಲಿ ತುಂಬ ಆಗೋದು ಅಂತಂದರೆ ಬೈಕಲ್ಲಿ ಹೋಗ್ಲಿ ಬಿಡಿ, ಅದೆಲ್ಲ ಬಿಡಿ, ಚಿಕ್ಕ ಮಕ್ಕಳಾದರೆ ಬಿಡಿ. ನಾನು ಇಷ್ಟು ದೊಡ್ಡೋಳಾಗಿದ್ದೀನಿ ಅಂದ್ರೂ ನಮ್ಮದು ಎಕ್ಸೆಲ್ ಆಯಿತಾ. ನಮ್ಮ ಎಕ್ಸೆಲಲ್ಲಿ ನಾವು ಈಗಲೂ 3 ಜನ ಹೋಗ್ತೀವಿ ಗೈಸ್. ನೋಡಿ ನಮ್ಮಪ್ಪ, ನಾನು, ನಮ್ಮಮ್ಮ 3 ಜನನೂ ಹೋಗ್ತೀವಿ ಗೈಸ್. ನನ್ನ ಮಧ್ಯದಲ್ಲಿ 2 ಸ್ಯಾಂಡ್ವಿಚ್ ಮಾಡಿಬಿಡ್ತಾರೆ ಗೈಸ್. 3 ಜನ ಒಟ್ಟಿಗೆ ಹೋಗ್ತೀವಿ. ಬನ್ನಿ ಫಸ್ಟ್ ಯಾವ ಫಂಕ್ಷನ್ಗೆ ಹೋಗ್ತೀವಿ ಅಂತ ತೋರಿಸ್ತೀನಿ. 2 ಇರಪ್ಪ ಗೈಸ್. ನಮ್ಮಮ್ಮ ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡಿ ಇಲ್ಲಿ. ಅಮ್ಮ ಅದೇನು ಕೂಕಣಕ್ಕೂ ಜಾಗ ಇದ್ರೆ ಅಮ್ಮ ಜಾಗ ಇಲ್ಲ ಅಂತ ಒದ್ದಾಡ್ತವ್ರು. ಇಷ್ಟೆಲ್ಲ ಜಾಗ ಐತೆ. ಈಗ ನಮ್ಮಮ್ಮ ಬೀಗ ಎಲ್ಲ ಹಾಕಿದ್ಯಾ? ಬೀಗ ಎಲ್ಲ ಹಾಕಿದ್ಯಾ ಹೇಳಿ. ಸೊ ಬೀಗ ಎಲ್ಲ ಹಾಕಿದರೆ ಹೋಗಿ ಯಾವ ಫಂಕ್ಷನ್ಗೆ ಹೋಗ್ತೀವಿ ಫಸ್ಟು ಅಂತ ತೋರಿಸ್ತೀವಿ. ಸೊ ವೀಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಳ್ಳಿ. ಸೊ ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಪಟ್ ಅಂತ ನಿಮಗೆ ಫಸ್ಟ್ ಬರುತ್ತೆ. ಸೊ ಈಗ ಪಟ ಅಂತ ಹೋಗಿ ಅಲ್ಲಿ ತೋರಿಸ್ತೀನಿ ನಿಮಗೆ ಏನು ಫಂಕ್ಷನ್. ಇದು ಸ್ಟೇಟ್ ಹೈವೇ ಅಲ್ಲಪ್ಪ. ಇಲ್ಲಿ ಹೋಗ್ತಾ ಇಲ್ಲ ಆಂಜನೇಯ ಇದೆ. ಇದು ಪಾರ್ಕ್ ಅಂತ ನೋಡಿ, ಪಾಳು ಬಿದ್ದೋಗಿದೆ. ಫುಲ್ಲು ಬೈಪಾಸ್ ರೋಡು, ಹೈವೇ. ಡಿಪೋ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಇನ್ನೂ ವಿಸಿಟ್ ಕೊಟ್ಟಿಲ್ಲ, ಯಾವತ್ತೂ ಹೋಗಿಲ್ಲ ಒಳಗಡೆ. ಬಟ್ ಒಂದೆರಡು ಸಲ ಅಂದ್ಕೊಂಡಿದ್ದೀವಿ ಮಧುಗಿರಿಗೆ ಹೋಗ್ಬೇಕಾದ್ರೆ ಬಸ್ ಹತ್ಕೊಂಡು ಹೋಗ್ಬೋದು ಅಂತ. ಬಟ್ ಆಗಿಲ್ಲ, ಬಸ್ಸಲ್ಲ ಅಂತ ಹೇಳಿದರು. ಸೊ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ನೋಡಿ ಇವರು ಇನ್ನೂ ಏನು ರೆಡಿನೇ ಮಾಡ್ಕೊಂಡಿಲ್ಲ. ಫಸ್ಟ್ ಇಲ್ಲಿ ಕರ್ಕೊಂಬಂದರು ಬೇಗ ಇರುತ್ತೆ ಅಂತ ಹೇಳಿ. ಇದು ಮೆಚೋರ್ಡ್ ಫಂಕ್ಷನು ಹುಡುಗಿದು. ನಮ್ಮ ಅಪ್ಪನ ಫ್ರೆಂಡು, ಅಂದರೆ ಅವರು ನಮ್ಮಮ್ಮವರೆಲ್ಲ ಇಲ್ಲಿದ್ದಾಗ ಆಗಿಂದನೂ ಪರಿಚಯ ಅವರು. ಸೊ ಬಂದಿದ್ದರೆ ಅವ್ರು ಇನ್ನೂ ಏನು ರೆಡಿನೇ ಮಾಡ್ಕೊಂಡಿಲ್ಲ. ಸೊ ಅದಕ್ಕೆ ಇವಾಗ ನಾವು ಜಡಗನಹಳ್ಳಿಗೆ ಹೋಗ್ತಾ ಇದ್ದೀವಿ. ಇವ್ರದ್ದು ಲೇಟ್ ಆಗುತ್ತೆ, ಏನೋ ಪೂಜೆ ಗೀಜೆ ಎಲ್ಲ ಮಾಡಿಸಿ ಇನ್ನು ಈಗ ಎಲ್ಲ ರೆಡಿ ಮಾಡ್ಕೋತವ್ರೆ ಅಂತ. ಸೊ ಬನ್ನಿ ಇವಾಗ ಜಡಗನಹಳ್ಳಿಗೆ ಹೋಗುವ. ನಾವಿವಾಗ ಗೃಹ ಪ್ರವೇಶ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ. ಸೊ ಕಾರ್ಡ್ಸ್ ತೊಗೊಂಡಿದ್ದಾರೆ. ಸೊ ಅದರಲ್ಲಿ ನಮ್ಮಪ್ಪನ ಹೆಸರು ಬರೆದು ಕೊಡುವ. ಈಗ ನಾವು ಹೋಗ್ತಾ ಇರೋದು ಗೃಹ ಪ್ರವೇಶಕ್ಕೆ ಜಡಗನಹಳ್ಳಿಯಲ್ಲಿ. ಬನ್ನಿ ಬರೆಯುವ.
ಗೈಸ್ ನೋಡಿ 2 ಕಾರ್ಡು ಇದೆ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗು. ಆದಷ್ಟು ಕನ್ನಡನ ಬಳಸಿ, ಕನ್ನಡನ ಉಳಿಸಿ ಗೈಸ್. ನೋಡಿ ಹೇಗಿದೆ ನನ್ನ ಕನ್ನಡ ಹ್ಯಾಂಡ್ ರೈಟಿಂಗು. ಇನ್ವಿಟೇಷನ್ಸ್ ರೆಡಿ ಆಯಿತು, ಹೊರಡುವ. ನೋಡಿ ನಮ್ಮ ಕೈಯಲ್ಲಿ ದುಡ್ಡು ಇಟ್ಕೊಂಡಿದ್ದಾರೆ, ದುಡ್ಡು. ನಮ್ಮಪ್ಪನೂ ಅಷ್ಟೇ ನೋಡಿ ಎಷ್ಟು ದುಡ್ಡು ಇಟ್ಕೊಂಡಿದ್ದಾರೆ. ಗೈಸ್ ಏನು ಗೊತ್ತಾ, ನಾವು ತಿಂಡಿ ತಿನ್ನೋಣ ಅಂತ ಬಂದ್ವಿ, ಆದರೆ ಅಣ್ಣ ಏನು ಅನ್ಕೊಬಿಟ್ಟಿದ್ದಾರೆ ನಾವು ಊಟಕ್ಕೆ ಬಂದಿದ್ದೀವಿ ಅಂತ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ ಇನ್ನೂ ಸ್ವಲ್ಪ, ಇವ್ರೇನು ತಿಂಡಿಗೆ ಬಂದಿದ್ದಾರೆ ಊಟಕ್ಕೆ ಬಂದಿದ್ದಾರೆ ಏನಂತ. ಸೊ ಅದಕ್ಕೆ ನಾನು ಫುಲ್ ಜೋರಾಗಿ ಹೇಳ್ಬಿಟ್ಟೆ, ನಾವು ಹೊಟ್ಟೆ ಅಶ್ವಾಗ್ತಿತ್ತು, ತಿಂಡಿಗೆ ಅಂತಲೇ ಬಂದಿದ್ದು, ಊಟ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತಾರೆ ಅಂತ. ಸಖತ್ ಅಶ್ವಾಗ್ತಿತ್ತು ಬೇಕು, ಅದಕ್ಕೆ ತಿಂಡಿಗೆ ಅಂತ ಬಂದರೆ ಅವ್ರಿಗೆ ಮಾಡ್ಬಿಟ್ರು. ಪ್ಲೀಸ್ ನೋಡಿ, ಇವಳು ನನ್ನ ತಂಗಿ. ಬೇಕಾ? ಅಯ್ಯೋ ಆಂಟಿ ಇನ್ನೂ ಆಗಿಲ್ಲ. ಇವಾಗ ಬಂದ್ವಿ ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು. ಸೊ 2 ಫಂಕ್ಷನ್ ಇತ್ತು, ಸುಸ್ತಾಗೋಯ್ತು. ಇನ್ನೊಂದು ಫಂಕ್ಷನಲ್ಲಿ ಊಟ ಗಿಟ ಎಲ್ಲ ಏನೂ ಮಾಡೋಕ್ಕೋಗಿಲ್ಲ. ಆಮೇಲೆ ಹಂಗೆ ಬಂದ್ಬಿಟ್ವಿ. ನೋಡಿ ನಮ್ಮ ದಂಪತಿಗಳು ಬೀಗ ತೆಗಿತಿದ್ದಾರೆ. ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ಬ್ಲೌಸ್ ಹೊಲ್ಕೊಂಡಿರೋದು ಕಾಣಿಸ್ತಿದೆ. ಏನು ನಿಮ್ಮದು? ಏನು ಹೇಳಿ? ಕಣ್ಣು ಯಾಕೋ ಸೈಲೆಂಟ್ ಆಗ್ಬಿಟ್ಟವ್ರೆ. ನಮ್ಮ ಅಪ್ಪಂಗೆ ಫುಲ್ ರೆಸ್ಪಾನ್ಸು ಇಂಟ್ರೊಡಕ್ಷನ್ ವೀಡಿಯೋಲ್ಲಿ. ಅಂಕಲ್ ಫುಲ್ ಸಖತ್ತು, ಅಂಕಲ್ ಫುಲ್ ಟೈಮಿಂಗು, ಫ್ಯಾನ್ ಹಾಕಿ ಅಂತ. ಇವ್ರು ನೋಡಿ ಗೈಸ್, ನಾನು ನಿಮಗೆ ಹೇಳಿದ್ನಲ್ಲ ಏನು ಸ್ಪೆಷಲ್ ಅಂತ ಹೇಳ್ತೀನಿ ಅಂತ. ಇದು ಮತ್ತು ಇಲ್ಲಿ ಕಡೆ ಇದು ನಾನು ನನ್ನ ಫಸ್ಟ್ ಸ್ಯಾಲ್ರಿಲಿ ಫಸ್ಟು ಒಂದು ನಾನ್ IT ಕಂಪ್ನಿಗೆ ಹೋಗಿದ್ದೆ. 1 ಮಂತ್ ಹೋಗಿದ್ದೆ, PGಗೆ ರೆಂಟಿಗೆ ಅಮೌಂಟ್ ಬೇಕಿತ್ತು ಅಂತ. ಆವಾಗ ನಾನು ನನ್ನ ಫಸ್ಟ್ ಸ್ಯಾಲ್ರಿಲಿ ನಮ್ಮಮ್ಮಂಗೆ ಈ ಸ್ಯಾರಿ, ನಮ್ಮಪ್ಪಂಗೆ ಈ ಡ್ರೆಸ್ಸು ಎಲ್ಲ ತಗೊಂಡು ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವ್ರೆ. ಯಾಕೆ ಹಿಂಗೆ ನಿಂತೈತೆ? ತಗೊಬಂದಿದ್ದೆ. ಸೊ ಅವಾಗ ಅವರು ಫುಲ್ ಖುಷಿಯಾಗಿದ್ದರು, ನನ್ನ ಮಗಳು ಫಸ್ಟ್ ಮಂತ್ ಸ್ಯಾಲ್ರಿ ತಗೊಬಂದಿದ್ಲು ಅಂತ. 1 ಮಂತ್ ಅಷ್ಟೇ, ಆಮೇಲೆ ಅಲ್ಲಿ ಸ್ಯಾಲ್ರಿ ನೀಟಾಗಿ ಕೊಡ್ತಿರ್ಲಿಲ್ಲ ಅಂತ ಹೇಳಿಬಿಟ್ಟೆ. ಆಮೇಲೆ ITಗೆ ಸರ್ಚ್ ಮಾಡ್ತಿದ್ದೆ ನಾನು. ಸೊ ಆಮೇಲೆ ನನಗೆ ಅಲ್ಲಿ ಬಿಟ್ಟು 2-3 ತಿಂಗಳಿಗೆ ನನಗೆ ಐಟಿಲಾಯಿತು. ಸೊ ಹಂಗಾಗಿ ಅದೇನು ಇಲ್ಲ, 1 ಮಂತ್ ಹೋಗಿದ್ದೆ ಅಷ್ಟೇ. PGಗೆ ಅಮೌಂಟ್ ಬೇಕಿತ್ತು ನನಗೆ, ರೆಂಟಿಗೆ ಇರಲಿಲ್ಲ. ಸೊ ಹೋಗಿ 1 ಮಂತ್ ಮಾಡಿ ಆಮೇಲೆ ಬಂತು. ಆಮೇಲೆ 5 ಮಂತ್ಸ್ದು PG ರೆಂಟಿಗೆ ಆಯಿತು. ಆಗ ಅದರಲ್ಲಿ ನಾನು ಇವರಿಬ್ರಿಗೂ ಈ ಡ್ರೆಸ್ಸಸ್ನ ತೊಗೊಬಂದಿದ್ದೆ. ಸೊ ಅವರಿಗೆ ಫುಲ್ ಖುಷಿಯಾಗಿತ್ತು. ಆಮೇಲೆ ನನಗೆ ITಲಿ ಜಾಬ್ ಆಯಿತು, ಬ್ಯಾಕ್ ಆ್ಯಂಡ್ ಡೆವಲಪರ್. ಸೊ ಅಲ್ಲೇ ಮಾಡ್ತಿದ್ದೀನಿ ಇವಾಗ. ಫುಲ್ಲು ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬರುವ. ಫುಲ್ಲು ಬಿಸಿಲು, ಎಷ್ಟು ಬಿಸಿಲು ಅಂದರೆ ನೋಡಿ ಎಷ್ಟು ಬಿಸಿಲಿದೆ, ನಿಲ್ಲಕ್ಕಾಗಲ್ಲ ಹೊರಗೆ, ಅಷ್ಟು ಬಿಸಿಲಿದೆ. ಸೊ ಬನ್ನಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಎಲ್ಲ ಮಾಡಿ ನಾನು ಇವಾಗ ಮತ್ತೆ ಬೆಂಗಳೂರಿಗೆ ಹೊರಡಬೇಕು. ನಾಳೆ ಮತ್ತೆ ಆಫೀಸ್ ಇದೆ. ಸೊ ಈಗ ಮತ್ತೆ ಎಲ್ಲ ರೆಡಿಯಾಗಿ ನಮ್ಮಮ್ಮಂಗೆ ಅಕ್ಕಿ ನೆನಕ್ಕೆ ಹೇಳಿದ್ದೆ. ರಾಗಿ ದೋಸೆ ಹಿಟ್ಟಿಂದು ಮಾಡಿಕೊಡಿ ಹಿಟ್ಟು ಅಂತ ದೋಸೆಗೆ. ಸೊ ಅವರು ಏನು ಮಾಡಿದ್ದಾರೆ ನೋಡೋಣ. ಅದು ನೋಡಿದ್ಮೇಲೆ ಅವ್ರು ಇವಾಗ ರುಬ್ಬಿ ಕೊಡ್ತಾರೆ. ಸೊ ನಾನು ತೊಗೊಂಡು ಬೆಂಗಳೂರಿಗೆ ಹೋಗ್ತೀನಿ. ನೋಡಿ ನಮ್ಮಪ್ಪ ಅಲ್ಲಿ ನಮಗೆ ತಿನ್ನೋಕ್ಕಾಗಲಿಲ್ಲ, ನನಗಂತೂ ಫುಲ್ ಹೆವಿ ಆಗೋಯ್ತು, ತಿನ್ನೋಕ್ಕಾಗಲಿಲ್ಲ. ನೋಡಿ ಎಲ್ಲ ಮುಯ್ದು ಕೊಟ್ಟಿರ್ತಾರಲ್ವ ಕವರ್, ತಾಂಬೂಲ ಥರ, ಅದರಲ್ಲೆಲ್ಲ ನೋಡಿ 3 ಜನದ್ದು 3 ಲಾಡು 3 ಬಾಳೆಹಣ್ಣು. ಆಮೇಲೆ ಮುಂದೆ ಫಂಕ್ಷನ್ ಇತ್ತಲ್ಲ ಅಲ್ಲಿಗೆ ಹೋಗಿದ್ದಿಲ್ಲ. ಸೊ ಅಲ್ಲಿ ಅವರು ನಮಗೆ ಇದು ಕೊಟ್ಟರು, ಚಕ್ಲಿ ಕಜ್ಜಿಕಾಯಿ. ಪ್ಲೇಟ್ಸ್ ನೋಡಿ, ಪ್ಲೇಟ್ಸ್ ತುಂಬ ಚೆನ್ನಾಗಿರೋದು ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಜೋಕ್ ಮಾಡ್ತಿದ್ದೆ, ಇಷ್ಟು ದೊಡ್ಡ ಪ್ಲೇಟ್ ಕೊಡೋಬೋದು, ಪ್ಲೇಟಲ್ಲೇ ಊಟ ಹಾಕಿ ಕೊಡ್ಬೋದಿತ್ತು ಅಂತ ಹೇಳಿ. ಚೆನ್ನಾಗಿದೆ. ಸೊ ಇನ್ನು ಮದುವೆ ಫಂಕ್ಷನ್ಸ್ಗಳಿಗೆಲ್ಲ ಹೋದಾಗ ಇವಾಗ ಇದೊಂಥರ ಟ್ರೆಂಡ್ ಆಗಿಬಿಟ್ಟಿದೆ, ಎಲ್ಲ ಕೊಡೋದು, ಎಲ್ಲ ಕೊಡ್ತಿರ್ತಾರೆ. ಬಟ್ ಇವರೊಂಥರ ಚೆನ್ನಾಗಿದೆ, ಇದು ಫುಲ್ಲು ಕ್ಯೂಟಾಗಿದೆ. ನಾನು ಆರಾಮಾಗೆ PGಗೆ ತೊಗೊಂಡು ಹೋಗ್ಬೋದು, ತಿನ್ನೋಕೆ ಅಷ್ಟು ಚೆನ್ನಾಗಿದೆ. ಗೈಸ್ ನಾನು ಒಂದು ಅರ್ಧ ಗಂಟೆ ಮಲಗಿದ್ದೆ, ಫುಲ್ಲು ನಿದ್ದೆ ಬಂದುಬಿಟ್ಟಿತ್ತು. ಸೊ ಮತ್ತೆ ಹೋಗಬೇಕು ಬೆಂಗಳೂರಿಗೆ, ಮತ್ತೆ ನಾಳೆ ಎಲ್ಲ ವರ್ಕ್ ಇದೆ ಅಂತ ಹೇಳಿ ಎದ್ದು ಮುಖ ತೊಳ್ಕೊಂಡು ಯಾವುದೋ ಒಂದು ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ನಮ್ಮ ಅಪ್ಪ ನಮ್ಮಮ್ಮ ರೆಡಿ ಮಾಡ್ತವ್ರೆ, ನಾನು ಏನೇನು ತೊಗೊಂಡು ಹೋಗ್ಬೋದು ಅಂತ. ನಮ್ಮಮ್ಮಗೆ ದೋಸೆ ಹಿಟ್ಟು ರೆಡಿ ಮಾಡೋಕ್ಕೆ ಹೇಳಿದೆ. ಸೊ ಅದು ಮಾಡಿದ್ದಾರೆ ಅಮ್ಮ. ಇವಾಗ ಅದು ಪುಳಿಯೋಗರೆ ಪುಡಿ ಅಂತೆ, ಅದನ್ನು ತುಂಬಿಕೊಡ್ತಾರೆ. ಹಾಂ, ಸೊ ಇವಾಗ ಅದನ್ನೆಲ್ಲ ತಗೊಂಡು
ಹೋಗುವ ನೋಡಿ. ಬ್ಯಾಗಲ್ಲಿ ಏನೇನಿದೆ, ಕಡಲೆ ಬೀಜ ಎಲ್ಲ ಹಾಕಿದ್ದಾರೆ. ಇರಬೇಕು, ಬೇಜಾರಾದಾಗ ಉಸ್ಲಿ ಥರ ಏನಾದರೂ ಮಾಡ್ಕೊಂಡು ತಿನ್ಬೋದು, ಇದ್ದರೆ ಚೆನ್ನಾಗಿರುತ್ತೆ. ಸೊ ಇವಾಗ ನಮ್ಮ ಅಪ್ಪಗೆ ನುಗ್ಗೆ ಸೊಪ್ಪು ತೊಗೊಂಬರಕ್ಕಿದ್ದೀನಿ. ನಂಗೆ ಐರನ್ ಕಂಟೆಂಟ್ ತುಂಬ ಕಡಿಮೆ ಆಗಿ ಯಾವಾಗಲೂ ಮಣ್ಣು ತಿನ್ನಬೇಕು ಅಂತ ಅನಿಸ್ತಿರುತ್ತೆ. ಮೆಗ್ನೀಷಿಯಮ್ ಮತ್ತು ಐರನ್ ಕಂಟೆಂಟ್ ಆದಾಗ ಈ ಥರ ಆಗುತ್ತಂತೆ. ಸೊ ಅದಕ್ಕೆ ನುಗ್ಗೆ ಸೊಪ್ಪು ತೊಗೊಂಬರಕ್ಕೆ ಹೇಳಿದ್ದೆ ಅವರಿಗೆ. ಇವಾಗ ಹೋಗಿದ್ದಾರೆ ಅವ್ರ ಹಿಂದೆ, ಮನೆಯಿಂದ ಕಿತ್ಕೊಂಬರಕ್ಕೆ. ಅವ್ರು ಕಿತ್ಕೊಂಬಂದಿದ ತಕ್ಷಣ ನಾನು ಮಧುಗಿರಿಗೆ ಓಡ್ತೀನಿ. ಸೊ ಮಧುಗಿರಿಯಿಂದ ಬೆಂಗಳೂರು. ಓಲಲ್ಲಿ ಇಕ್ಕಿದ್ದೀನಿ ನೋಡಮ್ಮ. ಬನ್ನಿ ಓಡೋಣ. ಬ್ಯಾಗೆಲ್ಲ ಎತ್ಕೊಂಡು. ಉಂಗ್ರ ನೋಡಿ ಗೈಸ್, ಏನು ಬಿಡಲ್ಲ ಇವರು, ಎಲ್ಲ ನನ್ನ ಹತ್ರ ಕಿತ್ಕೊಂಡು ಕಳಿಸ್ತಾರೆ. ನಮ್ಮಮ್ಮ ಕಿತ್ಕೊತವ್ರೆ ಉಂಗ್ರನ ಅಷ್ಟೇ. ಏನು ಗೈಸ್ ನೋಡಿ, 10 ರೂಪಾಯಿ ಓಲೆ ಇಟ್ಕೊಂಡಿದ್ದೇನೆ. 10 ರೂಪಾಯಿ ಓಲೆ ಇಟ್ಕೊಂಡು ಕಳಿಸ್ತವ್ರೆ. ಬನ್ನಿ ಹೊರಡುವ. ಭಯ ಏನಕ್ಕಾಗುತ್ತೆ? ಸುಮ್ಮನೆ ಜಾಸ್ತಿ ಮಾತಾಡಿದಾಗ ಕಂಪ್ಲೇಂಟ್ ಕೊಡೋಕೆ ಬೇಕಲ್ಲ, ಅದಕ್ಕೆ. ಏನು ಗೊತ್ತಾ, ನಾನು ಯಾವಾಗಲೂ ಅಷ್ಟೇ ಎಲ್ಲಿಂದನಾದರೂ ಹೊರಡ್ಲಿ, ಸೊ ಮನೆಯಿಂದ ಅಥವಾ ಎಲ್ಲಿ ಪಿ ಜಿಯಿಂದ ಆಫೀಸ್ಗೆ ಎಲ್ಲಿಗಾದರೂ ಹೊರಡ್ಲಿ ಗೈಸ್, ಯಾವಾಗಲೂ ಏನಾದರೂ ಮರೆತುಬಿಟ್ಟು ಮತ್ತೆ ಬಂದು ತೊಗೊಂಡೋಗ್ತೀನಿ. ಸೊ ಇವತ್ತು ಹಾಗೆ ಆಗಿದೆ. ಚಾರ್ಜರ್ನ ಪ್ಲಗ್ಗಿಂದ ತೆಗೆದು ಇಟ್ಟಿದ್ದೆ, ಅದನ್ನೇ ಮರ್ತು ಬಂದಿದ್ದೀನಿ. ಆಧಾರ್ ಕಾರ್ಡ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ ಗೈಸ್ ಹುಡುಗಿರು ಇವಾಗ. ಸೊ ಆಧಾರ್ ಕಾರ್ಡ್ ನಮ್ಮಮ್ಮ ಬರ್ತವ್ರೆ, ಚಾರ್ಜರ್ ಮರ್ತು ಬಂದಿದ್ದೆ, ತಗೊಂಬಂದು ಕೊಡ್ತಾರೆ. ಬಾಯ್ ಅಮ್ಮ. ಬಾಯ್ ಬಾಯ್. ಓಲೆ ಇಟ್ಕೊ ಹೋಗಿ. ಬನ್ನಿ ಗೈಸ್ ಹೊರಡುವ. ಗೈಸ್ ಲಿಟ್ರಲಿ 5 ಅವರ್ ಜರ್ನಿ ಮಾಡಾದಮೇಲೆ ನಾನು ಬಂದು ನನ್ನ ಸ್ಟಾಪಲ್ಲಿ ಇಳಿದಿದ್ದೀನಿ. ಸೊ ನಡ್ಕೊಂಡು ಹೋಗಬೇಕು, 1 ಕಿಲೋಮೀಟರ್ ಆಗುತ್ತೆ, ನಿಯರ್ಲಿ 900 ಮೀಟರ್ಸ್ ಆ ಥರ. ಸೊ ನಡ್ಕೊಂಡು ಹೋಗಬೇಕು. ಸಿಗ್ತೀನಿ ಪಿ ಜಿಲಿ. ಆಲ್ರೆಡಿ ಪಿ ಜಿಗೆ ಬಂದು ಊಟ ಹಾಕೋಬಂದು ಊಟ ಮಾಡ್ತಾಯಿದ್ದೀನಿ. ಸೊ ಮುಖ ಎಲ್ಲ ತೊಳ್ಕೊಂಡು ಊಟ ಕೂತ್ಕೊಂಬಿಟ್ಟೆ. ಸೊ ನಾನು ಊಟ ಮಾಡಿ ರೆಸ್ಟ್ ಮಾಡ್ತೀನಿ. ಸೈನಿಂಗ್ ಆಫ್. ಶ್ರೀ. ಬಾಯ್ ಬಾಯ್.